ಎಲ್ರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಈ ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಇದು ಕೊರೋನಾ ಬಂದ ಮೇಲೆ ಅವರು ಮಾಡಿದ 9ನೇ ಭಾಷಣ. ಅಂದರೆ ನೀವು ಈವನ್ ದೀಪ ಹಚ್ಚುವ, ಜಾಗಟೆ ಬಾರಿಸುವ ಬಗೆಗೆ ಭಾಷಣ ಮಾಡೋದಲ್ಲ, ಅದು ಸೇರಿದಂತೆ 9ನೇ ಭಾಷಣ. ಈ ಭಾಷಣದಲ್ಲಿ 2 ಅನೌನ್ಸ್ಮೆಂಟನ್ನು ಪ್ರಧಾನಿ ಮಾಡಿದರು. ಒಂದು, ಲಸಿಕೆ ಏನಿದೆ ಅದರ ಸಮಸ್ಯೆ ಬಗ್ಗೆ ಅವರು ಸವಿಸ್ತಾರವಾಗಿ ಮಾತನಾಡಿ ರಾಜ್ಯಗಳಿಗೆ ಲಸಿಕೆಯನ್ನು ಉಚಿತವಾಗಿ ಹಂಚಿಕೆ ಮಾಡಲಾಗುವುದು ಅಂತ. ಇದು ಸ್ವಾಗತಾರ್ಹವಾದ್ದು. ಇನ್ನೊಂದು, ದೇಶದ 80 ಕೋಟಿ ಜನರಿಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಕೊಡುವ ಒಂದು ಘೋಷಣೆಯನ್ನು ಪ್ರಧಾನಿ ಮಾಡಿದರು. ಈ 2 ಬಹಳ ಮಹತ್ವದ ಘೋಷಣೆಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಕ್ಕಾಗಿ ನಾವೆಲ್ಲ ಪ್ರಧಾನಿಯವರನ್ನು, ಕೇಂದ್ರ ಸರ್ಕಾರವನ್ನು ಅಭಿನಂದಿಸಲೇಬೇಕು. ಆದರೆ ಅವರ ಈ ಭಾಷಣ ಕೂಡ ರಾಜಕೀಯ ರಹಿತವಾಗಿರಲಿಲ್ಲ. ಅವರು ಮಾತನಾಡಿದ 20-25 ನಿಮಿಷಗಳ ಅವಧಿಯಲ್ಲಿ ರಾಜಕಾರಣವನ್ನು ಬೆರೆಸುವುದಕ್ಕೆ ಅವರು ಮರೆಯಲಿಲ್ಲ. ಇದು ಮಹಾಮಾರಿ, ವಿಶ್ವವೇ ಹೋರಾಡುತ್ತಿದೆ ಅಂತ ಅವರು ತಮ್ಮ ಭಾಷಣವನ್ನು ಪ್ರಾರಂಭಿಸಿದರು. ಅದಾದ ಮೇಲೆ ಲಸಿಕೆ ಏನಿದೆ, ಲಸಿಕೆಯ ವಿಚಾರವು ಸುದೀರ್ಘವಾಗಿ ಮಾತನಾಡಿದ್ದು. ಈ ಸ್ವಾತಂತ್ರ್ಯ ಬಂದ ಇಷ್ಟು ದಶಕಗಳ ನಂತರ ಲಸಿಕೆಯ ವಿಚಾರದಲ್ಲಿ ಭಾರತ ಅದ್ಭುತವಾದ ಸಾಧನೆ ಮಾಡಿದೆ ಅಂತ ಹೇಳಿದವರು ಆ ಸಾಧನೆಯ ಕಿರೀಟವನ್ನು ತಮಗೆ ಮಾತ್ರ ತೊಡಿಸಿಕೊಳ್ಳುವ ಯತ್ನವನ್ನು ಮಾಡಿದರು. ಸೊ ಈ ದೇಶದಲ್ಲಿ ಸ್ಮಾಲ್ ಫಾಕ್ಸ್ ಬಂದಾಗ, ಸಿಡುಬು ಬಂದಾಗ, ಇನ್ನೊಂದಾಗ ಲಸಿಕೆನೇ ಇರಲಿಲ್ಲ. ವಿಶ್ವದ ಉಳಿದೆಡೆ ಲಸಿಕೆಯ ಬಗ್ಗೆ ಇದಾದಾಗ ಭಾರತದಲ್ಲಿ ಆಗಿರಲೇ ಇಲ್ಲ ಅಂಥೇಳಿ ಅಪ್ರತ್ಯಕ್ಷವಾಗಿ ಹಳೆಯ ಸರ್ಕಾರವನ್ನು ಅವರು ಟೀಕಿಸಿದರು. 2014ರ ಅವಧಿಯ ನಂತರ ನಾವು ಪ್ರೋತ್ಸಾಹ ಕೊಡ್ತಾ ಬಂದ್ವಿ. ಹೀಗಾಗಿ 2014ರ ನಂತರ ದೇಶದಲ್ಲಿ ಲಸಿಕೆಯ ಉತ್ಪಾದನಾ ಪ್ರಮಾಣ, ಕವರೇಜ್ ಏನಿದೆ ಅದು 60%ಇಂದ 90%ಗೆ ಬಂತು ಅಂತ ಪ್ರಧಾನಿ ತಮ್ಮ ಬೆನ್ನನ್ನು ತಾವು ಚಪ್ಪರಿಸಿಕೊಟ್ರು. ಹಾಗೆಯೇ ಈಗಾಗಲೇ ಲಸಿಕೆ ಉತ್ಪಾದನೆಯನ್ನು ಮಾಡುತ್ತಿರುವ 2 ಕಂಪನಿಗಳಿಗೆ ನಾವು ಸಂಶೋಧನೆಗಾಗಿ ಸಾಕಷ್ಟು ಹಣ ಕೊಟ್ಟಿದ್ವಿ. ಸೊ ಎಲ್ಲ ಅವರ ಭಾಷಣದಲ್ಲಿ ಅವರು ರಾಜಕೀಯವನ್ನು ಬಿಟ್ಟು ಮಾತನಾಡಲಾರೇನೋ ಅನ್ನೋ ರೀತಿ ಅವರು ಮಾತನಾಡಿದರು. ಸೊ ಈಗ 60ರಿಂದ ವ್ಯಾಕ್ಸಿನೇಷನ್ ಕವರೇಜ್ 60% ಇದ್ದೆ, 90% ಮಾಡಿದ್ವಿ ಅಂತ ಹೇಳಿದರು. ಒಂದೇ ವರ್ಷದಲ್ಲಿ 2 ಲಸಿಕಾ ಉತ್ಪಾದನಾ ಕಂಪನಿಗಳ ನಮ್ಮ ಪ್ರೋತ್ಸಾಹದಿಂದ. ಆದರೆ ಅವು 2 ಕಂಪನಿಗಳು ಮೋದಿ ಸರ್ಕಾರ ಬಂದ ಮೇಲೆ ಬಂದ ಕಂಪನಿಗಳಲ್ಲ ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಂಪನಿಗೊಂದು ಸುದೀರ್ಘವಾದ ಇತಿಹಾಸ ಇದೆ. ಪುಣಾದಲ್ಲಿರುವ ಕಂಪನಿ, ಅದು ವಿಶ್ವದಲ್ಲೇ ಅತಿ ದೊಡ್ಡ ಲಸಿಕಾ ಉತ್ಪಾದನಾ ಕಂಪನಿ. ಅದೇನು ಮೋದಿಯವರು BJP ಸರ್ಕಾರ ಬಂದ ಮೇಲೆ ಬಂದಿದ್ದೆ ಅಲ್ಲ. ಆದರೆ ಅದರ ಕೀರ್ತಿಯನ್ನು ತಾವೇ, ಆ ಕೀರ್ತಿ ಕಿರೀಟವನ್ನು ಹೊರುವ ಯತ್ನವನ್ನು ಪ್ರಧಾನಿ ಮಾಡಿದ್ರು. ಅದನ್ನು ಮಾಡಬಾರ್ದಾಗಿತ್ತು. ಮತ್ತು ಅವರೇ ಹೇಳಿದರು ರಾಜಕೀಯ ಮಾಡಬಾರ್ದಾಗಿತ್ತು ಅಂತ. ಅದರ ಜೊತೆಗೆ ಅವರು ರಾಜ್ಯಗಳನ್ನು ಕೂಡ ಅಪ್ರತ್ಯಕ್ಷವಾಗಿ ಪ್ರಧಾನಿ ಟೀಕಿಸಿದರು. ಸೊ ಈ ರಾಜ್ಯಗಳು ಏನೊಂದು ತಮಗೆ ಹೆಚ್ಚಿನ ಅಧಿಕಾರ ಬೇಕು ಅಂದರು. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಆರೋಗ್ಯ ಏನಿದ್ರು ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು. ರಾಜ್ಯಗಳ ಬೇಡಿಕೆ ಮೇಲೆ ನಮಗೇನು ಅದರ ಬಗ್ಗೆ ಬೇಸರ. ಅವರು ಹೇಳಿದ್ದು ನೋಡಿ ಹೇಗೆ ಅಂದರೆ, ನಾವು ಎಲ್ಲವನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೀವಿ. ಸಂವಿಧಾನದ ಪ್ರಕಾರ ಆರೋಗ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಾವು ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನು ಮಾತ್ರ ನಾವು ಅವರಿಗೆ ನೀಡಿದ್ವಿ. ಹೀಗೆ ಅವರು ಫೇಲ್ಯೂರ್ ಏನಾದರೂ ಇದ್ದರೆ ಅದರ ಹೊಣೆಗಾರಿಕೆಯನ್ನು ರಾಜ್ಯಗಳ ಮೇಲೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಪ್ರಧಾನಿ ಹಾಕ್ತಾರೆ ನೋಡಿ. ನಾವು ರಾಜ್ಯ ಸರ್ಕಾರದ ಬೇಡಿಕೆ ನೀಡಿ, ರಾಜ್ಯ ಸರ್ಕಾರ ಈ ವಿಚಾರ ನಮಗೆ ಬೇಕು ಅಂದರು. ಸರಿ, ನಮಗೇನು ಅಂತ ಅಂದ್ವಿ. ಆದರೆ ಅವರಿಗೆ ಜ್ಞಾನೋದಯ ಆಯಿತು ಮೇ 1ರ ನಂತರ. ಎಸ್, ತಾವು ಫೇಲ್ ಆದ್ವಿ ಅಂದ್ಕೊಂಡ ಮೇಲೆ ಅವರು ಕೇಂದ್ರದತ್ತ ನೋಡಿದ್ರು. ಆವಾಗ ನಾವು ಜವಾಬ್ದಾರಿ ವಹಿಸಿಕೊಂಡ್ವಿ ಅನ್ನೋ ಮಾತನ್ನು ಅವರು ಹೇಳಿದರು. ಅದು ಪ್ರತಿಶತ 50ರಷ್ಟು ಜವಾಬ್ದಾರಿ ರಾಜ್ಯಗಳ ಮೇಲಿತ್ತು. ಈಗ ಕೇಂದ್ರವೇ ಆ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಅಂತ ಹೇಳಿದವರು. ನಂತರ ಅವರು ಬೇರೆ ರಾಷ್ಟ್ರಗಳ ಹೋಲಿಸಿದರು. ಮಧ್ಯ ಸಂಸ್ಕೃತದ ಮಾತುಗಳನ್ನು, ಸಂಸ್ಕೃತವನ್ನು ಅವರು ಕೋಟ್ ಮಾಡಿದ್ರು. ವಿಶ್ವಾಸೇನ ಸಿದ್ಧಿ ಅಂದರು. ವಿಶ್ವಾಸೇನ ಸಿದ್ಧಿ, ವಿಶ್ವಾಸ ಇದ್ದರೆ ಸಿದ್ಧಿ ಸಾಧಿಸುತ್ತೆ, ನಮ್ಮ ವಿಶ್ವಾಸದಿಂದ ಸಿದ್ಧಿ ಸಾಧಿಸ್ತಾ ಇದೆ ಅನ್ನೋ ಮಾತನ್ನು ಹೇಳಿದರು. ಆದರೆ ಈ ವಿಶ್ವಾಸ ಅನ್ನೋದು ಸರ್ಕಾರದ ಮೇಲೆ ಜನರಿಗೆ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೊ. ಜನ ಸರ್ಕಾರವನ್ನು ನಂಬುವಂತಾಗಬೇಕು. ವಿಶ್ವಾಸ ವೃದ್ಧಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು.
ಈ ಸರ್ಕಾರ ಅದು ಎಷ್ಟರ ಮಟ್ಟಿಗೆ ಮಾಡಿದೆ ಅನ್ನುವುದು ಅನುಮಾನ. ಅದಕ್ಕೆ ಯಾಕೆಂದರೆ ಈ ಸರ್ಕಾರದ ಪಾಪ್ಯುಲಾರಿಟಿ ಗ್ರಾಫ್ಸ್ ಏನಂತೀನಿ ನಾನು, ಅದು ಡೌನ್ ಆಗ್ತಿರುವುದರಿಂದ, ಅದು ಕೆಳಗೆ ಬರ್ತಾ ಇರೋದರಿಂದ ಇವರು ವಿಶ್ವಾಸೇನ ಸಿದ್ಧಿ ಅಂತ ತಕ್ಷಣ ನಮಗೆ ಹೌದು ನಿಮ್ಮ ಮೇಲೆ ವಿಶ್ವಾಸ ಭಾಳ ಜನಕ್ಕೆ ಇಲ್ವಲ್ಲ ಅಂತ ಹೇಳಬೇಕು ಅಂತ ಅನಿಸುತ್ತೆ. ಬೇಡ, ಆದರೆ ಅವ್ರು ರಾಜಕೀಯ ಮಾತಾಡ್ತಾರೆ.